ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ದ್ರೌಪದಿ, ಏಕೆ ಹೀಗೆ ಅಳುತ್ತಲೇ ಇರುವೆ? ಈ ಗಾಂಧೀವಿಯಾದ ಅರ್ಜುನನು ನಿನ್ನ ಜೊತೆ ಇರುವಾಗ ನಿನ್ನ ಕಣ್ಣಲ್ಲಿ ನೀರೆ. ಯಾರು ಇದಕ್ಕೆ ಕಾರಣ? ಸುಮ್ಮನೆ ನಿಂತ್ಕೊಳ್ಳಯ್ಯ. ಮೇಷ್ಟ್ರಿಗೆ ಹೇಳಿದೆ ಅರ್ಜುನ್ ಪಾತ್ರ ನಂಗೆ ಕೊಡಯ್ಯ ಅಂತ. ಸೀರೆ ಕೊಟ್ಟು ನಿಲ್ಸ್ಬಿಟ್ಟವ್ರೆ. ಗಾಳಿ ಆಡ್ತಿಲ್ಲ ಏನಿಲ್ಲ. ಸುಮ್ಮನೆ ಹೋಗ್ಬಿಡಿ ಇಲ್ಲಿಂದ. ಕೋಪ ಬರ್ಸ್ಬೇಡ. ಆಮೇಲೆ ಏನ್ ಮಾಡ್ತಾನ ಗೊತ್ತಿಲ್ಲ ನಂಗೆ. ಅಣ್ಣ ಅಣ್ಣ, ಇಲ್ಲ ಮೇಷ್ಟ್ರು, ಆಮೇಲೆ ಇದೇರು. ಅಣ್ಣ. ಅರ್ಜುನ, ಏಕೆ ಭಯಭೀತನಾಗಿರುವೆ? ಆ ದ್ರೌಪದಿ ಬಾಯಿಗೆ ಬಂದಾಗ ಡೈಲಾಗ್ ಹೇಳ್ತಾನೆ. ಅಲ್ಲ, ಹೇಗೇಗೋ ಮಾತನಾಡುತ್ತಿದ್ದಾಳಣ್ಣ. ಏನೋ ನಕುಲ ಸಹದೇವ, ಮಂತ್ರಿಗಳಿಗೆ ಕುಡಿಯಲು ಮಜ್ಜಿಗೆಯನ್ನು ಕೊಡಿ. ನಾನು ದ್ರೌಪದಿಯನ್ನು ಏಕಾಂತದಲ್ಲಿ ನೋಡಿ ಬರುತ್ತೇನೆ. ಆಗಲಿ ಅಣ್ಣ. ಅಣ್ಣ, ನಾನು ಬರುತ್ತೇನೆ. ನೀನು ಬರುವೆಯಾ? ಬರುವಂತನಾಗು. ಏಕಾಂತದಲ್ಲಿ ಎಂದರೂ ಬರುವಂತೆ. ದೊಡ್ಡ ನನ್ನ ಮಗನೇ. ಯೋ ಮಂತ್ರಿಗಳೇ, ಹೇಗಾದ್ರೂ ಮಾಡಿ ಕರ್ಕೊಂಡೋಗಿ ಪಾರ್ಟಿ ಕೊಡ್ಸೋ ಜವಾಬ್ದಾರಿ ನಿಮ್ದು. ಅಲ್ಲಿವರೆಗೂ ನಿಂಗೆ ಮಜ್ಗೆನೂ ಇಲ್ಲ ಸಜ್ಗೆನೂ ಇಲ್ಲ. ಸುಮ್ಮನೆ ನಿಂತ್ಕೋಬೇಕು. ದ್ರೌಪದಿ, ಏನಾಯಿತು? ನಿನ್ನ ಮನಸ್ಸಿನ ಚಿಂತೆ ಆದರೂ ಏನು? ನನ್ನ ಬಳಿ ಹೇಳಬಾರದೆ? ನನಗೆ ಹೆಣ್ಣಿನ ವೇಷ ಬೇಡ ಬೇಡ ಬೇಡ. ತೆಗೆದು ಬಿಟ್ಟ ಅಂದ್ರೆ ನೆಲ ಕಚ್ಕೊಂಡ್ಬಿಡ್ಬೇಕು. ಬೇಡ ಅಂದ್ರೆ ಯಾವ್ದನ್ನ ಹಾಳ್ಬೋಗೋಗಿ ಸಾಯಿ. ಇಲ್ಲಾಂದ್ರೆ ನಾನೇ ಕುತ್ಕೊಡ್ತೇನೆ. ಎಲ್ಲರೂ ನೋಡ್ತಾ ಇದ್ದಾರೆ. ನಾನು ಮಾತನಾಡುತ್ತೇನೆ. ಲೈ, ಮುಚ್ಕೊಂಡು ಬಂದು ನಾಟಕ ಮುಂದುವರ್ಸಿದ್ರೆ ಸರಿ, ಇಲ್ಲಾಂದ್ರೆ ತುಳು ಸಾಯಿಸ್ಬಿಡ್ತೀನಿ. ಹೇಳಿದ ಅರ್ಥ ಆಯ್ತಾ? ಸರಿ ಮಾಡ್ತೀನಿ. ಅರ್ಜುನ ಅಣ್ಣ, ನಾವು ಬಂದ ಕಾರ್ಯ ಮುಗಿಯಿತಲ್ಲ? ಮುಗಿಯಿತಣ್ಣ. ನಾವಿನ್ನು ನಿರ್ಗಮಿಸಬಹುದೇ? ದಯಮಾಡಿಸಿ. ಏಯ್, 2 ನಿಮಿಷದಲ್ಲಿ ಅಲ್ಲಿರ್ಬೇಕು. ಇಲ್ಲ ಅಂದ್ರೆ ಭೀಮನ್ ಕಳಿಸ್ಬೇಕಾಗತ್ತೆ. ಮಂತ್ರಿಗಳೇ, ಅವರು ಅಷ್ಟೊಂದು ಪ್ರೀತಿಯಿಂದ ಆಮಂತ್ರಣ ಕೊಟ್ಟಿರಬೇಕಾದ್ರೆ ನಾವು ಹೋಗದಿದ್ದರೆ ಶೋಭೆಯಲ್ಲ. ಸರಿ, ಹೋಗುವಂತರಾಗೋಣ. ಭೀಮ, ಅರ್ಜುನ, ನಕುಲ ಸಹದೇವ ಎಲ್ಲರೂ ಹೊರಡಿ. ದ್ರೌಪದಿ, ಬೇಗ ಬಾ, ಹೊರಡೋಣ. ಸ್ವಾಮಿ, ಸ್ವಲ್ಪನಾದ್ರೂ ಬುದ್ಧಿ ಅನ್ನೋದಿದೆ. ಮಾನ ಮರ್ಯಾದೆನಾದ್ರದಿ. ನಮಗೆ ಮಾನ ಮರ್ಯಾದೆ ಇದೆಯೋ ಇಲ್ವೋ ಆಮೇಲೆ ನೋಡೋಣ. ಈಗ ನಿನಗೆ ಏನು ಬೇಕು ಎನ್ನುವುದನ್ನು ಹೇಳುವಂತಳಾಗು. ಹೇಳು ದೇವಿ. ಎಲ್ಲಾದ್ರೂ ಪಾರ್ಟಿ ಫಂಕ್ಷನ್ ಅಂತ ಹೋಗುವ ಮೊದಲು ಒಂದಿನ ಮುಂಚಿತವಾಗಿ ತಿಳಿಸಿದ್ರಲ್ವೇ ನಮಗೆ ಬರಲು ಸಾಧ್ಯವಾಗುವುದು. ಈ ರೀತಿ ಇದ್ದಕ್ಕಿದ್ದಂತೆ ಬಾಯೆಂದು ಕರೆದರೆ ನಾವು ಇದ್ದಕ್ಕಿದ್ದಂತೆ ಓಡಿ ಬರಲು ನಿಮ್ಮಂತ ಗಂಡಸರೇ. ಅದಕ್ಕೇನಂತೆ ಮಹಾರಾಣಿ, ನಾವೆಲ್ಲರೂ ನಿಮಗಾಗಿ ಕಾಯುತ್ತಿರುತ್ತೇವೆ. ನೀವು ಸಿದ್ಧರಾಗಿ ಬನ್ನಿ. ಸೋ ಸ್ವೀಟ್. ನಿನಗೆ ಯಾರೇ ಹಂಗೆ ಹೇಳಕ್ ಕೇಳಿದ್ದೋ? ಇರ್ಲಿ ಬಿಡಿ ಪ್ರಭು, ಒಂದು ಹೆಣ್ಣು ಅಲಂಕಾರ ಮಾಡಿಕೊಂಡು ಬರಲು ಅಪೇಕ್ಷೆ ಪಡುವುದರಲ್ಲಿ ತಪ್ಪೇನೂ ಇಲ್ಲ. ಒಂದು ಅರ್ಧ ಗಂಟೆ ಕಾಯೋದ್ರಲ್ಲಿ ನನ್ನ ಅಭ್ಯಂತರವೇ ಏನೂ ಇಲ್ಲ. ಯಾರೋ ಅರ್ಧ ಗಂಟೆಯಲ್ಲಿ ತಯಾರಾಗಿ ಬರುವಳೆ. ಓ, ಅರ್ಧ ದಿನವಾದರೂ ಮುಗಿಯದ ಕತೆ ಅವಳದು. ಇದೆಲ್ಲ ನಮ್ಮ ಕರ್ಮ. ನಾವು ಕಾಯಲೇಬೇಕು. ಅಲ್ಲಿವರೆಗೂ ನೀವು ಆಸೀನರಾಗಿ. ಓಹೋ, ಕುಳಿತುಕೊಳ್ಳಲು ಜಾಗವಿಲ್ಲವಲ್ಲ? ಸಿಂಹದ ಮೇಲೆ ಕುಳಿತುಕೊಳ್ಳುವಂತರಾಗಿ ನೋಡ್ಕೊಂಡು ಕೂರಿ. ಬಾಯಿಗೆ ಹಾಕಾತು. ಇರ್ಲಿ ಬಿಡಿ ಪ್ರಭು. ನೀವು ಮನೆಗೆ ಹೋದರೆ ಅರ್ಧ ಗಂಟೆ ಲೇಟಾಗಿ ನಿಮ್ಮ ಹೆಂಡತಿಯವರು ಸರಿಯಾಗಿ ಮಡಗುತ್ತಾರೆ. ಮಡಗಿಸಿಕೊಳ್ಳಲು ತಾವು ಸಿದ್ಧರಾಗಿ ಹೋಗಿ. ತಪ್ಪು ಮಾಡಲು ಹೆದರಿಕೊಳ್ಳುವವನು ಧೈರ್ಯವಂತ. ತಪ್ಪು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಡುವವನು ನಿಷ್ಠಾವಂತ. ಬೇರೆಯವರ ಒಳ್ಳೆದಕ್ಕೋಸ್ಕರ ತನ್ನನ್ನೇ ದೂಷಿಯಾಗಿಸಿಕೊಳ್ಳುವವನೇ ಮಾನವೀಯತೆಯನ್ನು ಮೆರೆಸುವಾತ.
ಮಹಾಪ್ರಭು ಹಾ ದ್ರೌಪದಿ ಬಂದೆಯಾ? ಅಲ್ಲ, ನಾನು ಮಹಾಮಂತ್ರಿ ವಿದುರ. ಎಲ್ಲಿ ದ್ರೌಪದಿ? ಬರಲಿಲ್ಲವೇ? ಮಹಾರಾಣಿಯವರು ಸಿದ್ಧರಾಗಲು ಹೋಗಿ ಸುಮಾರು ಹೊತ್ತಾದರೂ ಇನ್ನೂ ಬರಲಿಲ್ಲವಲ್ಲ. ರೇ ಸ್ವಾಮಿ, ನಾವಾಗ್ಲೇ ಅದನ್ನೇ ತಾನೇ ಹೇಳಿದ್ದು. ಅವಳು ಈ ದಿನ ಅಂತೂ ಬರಲ್ಲ. ಅದಕ್ಕೆ ನನ್ನ ಬಳಿ ಒಂದು ಉಪಾಯವಿದೆ. ಅರ್ಜುನ, ನಿನ್ನ ಬಳಿ ಉಪಾಯ ಇರುವುದೇ? ಹೇಳುವಂತನಾಗು. ಈಗ ನೋಡಿ. ದ್ರೌಪದಿ, ದ್ರೌಪದಿ! ಏನು ಹೇಳುವಂತರಾಗ ಸ್ವಾಮಿ, ನನಗೆ 3 ಗಂಟೆ ಅವಕಾಶ ಕೊಡಿ, ನಾನು ಸಿದ್ಧಳಾಗಿ ಬರುತ್ತೇನೆ. ಇನ್ನು 3 ಗಂಟೆನಾ? ಹಾಗಾದರೆ ನಾವೆಲ್ಲರೂ ಹೋಗಿರುತ್ತೇವೆ. ಹೋಗುವಾಗ ನಿನಗೊಂದು ಮೇಕಪ್ ಕಿಟ್ ಕೊಡಿಸ್ಬೇಕು ಅಂತ ಅನ್ಕೊಂಡಿದ್ದೆ. ನೀನ್ ಬರ್ತಾ ಇಲ್ವಲ್ಲ, ಬಿಡು, ನಾವೇ ಹೋಗಿ ಬರುತ್ತೇವೆ. ಬೇಡ ಬೇಡ, ನಾ ಈಗೋ ಬಂದೆ. ಹಾ, ಭಲೇ ಸಹೋದರ, ಭಲೇ. ಹಾ, ನಿನ್ನ ಸಣ್ಣವನಾದ್ರೂ ಹೆಂಡತಿಯ ಮನಸ್ಸನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವೆ. ಇದು ಹೆಂಡತಿಯರ ಮನಸ್ಸು ಮಾತ್ರವಲ್ಲಣ್ಣ, ಒಟ್ಟು ಹೆಣ್ಣು ಮಕ್ಕಳ ಮನಸ್ಸು. ಓಹೋ, ಬಂದೆಯಾ? ದ್ರೌಪದಿ, ತಯಾರಾಗಿ ಬರುತ್ತೇನೆ ಅಂತ ಹೋದವಳು ಹುಟ್ಟ ಬಟ್ಟೆಯಲ್ಲೇ ಬರುತ್ತಿರುವೆ ಅಲ್ಲ? ಏನೋ ದಾರಿಲಿ ಮೇಕಪ್ ಕಿಟ್ ಕೊಡಿಸ್ತಾನಲ್ಲ, ಅದಕ್ಕೆ ಓಡಿ ಬಂದೆ. ಓಹೋ, ಏನಾದರೂ ಸೌಂದರ್ಯ ವರ್ಧಕ ಕೊಡಿಸುತ್ತೇವೆ ಅಂದ್ರೆ ಬಾಯಿ ತೆರೆದೇ ಬರುವಿರಲ್ಲ ಹೆಂಗಸರೆಲ್ಲ. ಮಹಾಪ್ರಭು, ಇನ್ನೇನು ಮಹಾರಾಣಿಯವರು ಬಂದಾಯ್ತಲ್ಲ, ನಾವೆಲ್ಲರೂ ಹೊರಡೋಣವೇ? ಆಗಬಹುದು ಮಂತ್ರಿಗಳೇ. ಭೀಮ, ಅರ್ಜುನ, ನಕುಲ ಸಹದೇವ, ಬನ್ನಿ ಹೊರಡೋಣ. ಹೇ ಮುತ್ತು, ರಥ ಸಿದ್ಧ ಮಾಡೋ. ಅವರು ನಮ್ಮವರು, ಇವರು ನಮ್ಮವರು ಎನ್ನುವುದನ್ನು ಬಿಟ್ಟು ಬದುಕುವುದನ್ನು ಕಲಿ. ಇಲ್ಲಿ ಯಾರೂ ನಮ್ಮವರಲ್ಲ. ತಾವೆಲ್ಲರೂ ನಮ್ಮ ಮಾತಿಗೆ ಗೌರವ ಕೊಟ್ಟು ಬಂದಿದ್ದು ತುಂಬಾ ಖುಷಿಯಾಗಿದೆ. ಅದರಲ್ಲೂ ನನ್ನ ಮುದ್ದಿನ ಅಳಿಮಯ ದುರ್ಯೋಧನನಿಗೆ ಬಹಳ ಖುಷಿಯಾಗಿದೆ. ನಮ್ಮನ್ನು ಗೌರವಿಸಿ ಆಮಂತ್ರಣ ಕೊಟ್ಟು ರಾಜ ಮರ್ಯಾದೆಯಿಂದ ಉಪಚಾರ ಮಾಡಿದ್ದಕ್ಕೆ ನಿಮಗೆ ಅನಂತ ಧನ್ಯವಾದಗಳು. ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು. ಈ ರೀತಿ ಊಟ ತಿಂದು ತುಂಬಾ ದಿನಗಳಾಗಿತ್ತು. ನಕುಲ, ತಾವು ಸ್ವಲ್ಪ ಮುಚ್ಕೊಂಡು ಕುತ್ಕೋಬೇಕಾಗಿ ವಿನಂತಿ. ಅದರಲ್ಲೂ ಕೊನೆಯಲ್ಲಿ ಕೊಟ್ಟ ಐಸ್ ಕ್ರೀಮ್ ಮತ್ತು ಫ್ರೂಟ್ ಸಲಾಡ್ ಸೂಪರ್ ಆಗಿತ್ತು. ಸಹದೇವ, ಇರಲಿ ಬಿಡಿ ಧರ್ಮರಾಜರೇ, ಏಕೆ ಕೋಪ ಮಾಡಿಕೊಳ್ಳುತ್ತೀರಿ? ಭೀಮ, ದುರ್ಯೋಧನ,